ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್ ಕರ್ನಾಟಕ ಮುಕುಟಮನಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು. ಪ್ರಿಯ BK9 ನ್ಯೂಸ್ ವೀಕ್ಷಕರೇ, ಪ್ರಿಯ KV ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ಹತ್ರ ಬಂದಿದ್ದೇವೆ. ಇವತ್ತಿನ ವಿಶ್ವಕರ್ಮ ಸಮಾಜ ಅಧ್ಯಕ್ಷರಾದಂಥ ಮಂಚಾಳ ಸರ್ ಅವರು ನಮ್ಮ BK9 ನ್ಯೂಸ್ ವಾಹಿನಿ ಹಾಗೂ KV ನ್ಯೂಸ್ ವಾಹಿನಿ ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡ್ತಾ ಇರಿ BK9 ನ್ಯೂಸ್, KV ನ್ಯೂಸ್ ನಿಮಗಾಗಿ. ನನ್ನ ಹೆಸರು ಈರಣ್ಣ ಪಂಚಾಳ, ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಬಸವಕಲ್ಯಾಣ. ಶ್ರೀ ಮೌನೇಶ್ವರ 14ನೇ ಜಾತ್ರಾ ಮಹೋತ್ಸವವನ್ನು ನಾವು 2 ದಿನಗಳಿಂದ ದಿನಾಂಕ 24 ಹಾಗೂ 25ರಂದು ಜರುಗಿದ್ದೀವಿ. ನಿನ್ನೆ 24ರಂದು ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿ ಮೂರ್ತಿಯ ಅಭಿಷೇಕ ಹಾಗೂ ನಿನ್ನೆ 16 ಉಪನಯನ ಮುಂಜಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ತದನಂತರ ಸಂಜೆ 6 ಗಂಟೆಗೆ ಸಂಗೀತ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಸಂಗೀತಗಾರರಾಗಿ ಶ್ರೀ ಶಿವಕುಮಾರ್ ಪಂಚಾಳ್ ಅವರು ಬಂದು ರಾತ್ರಿ 10 ಗಂಟೆವರೆಗೂ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರ ನಂತರ ಬೆಳಗ್ಗೆ 25 ಬೆಳಗ್ಗೆ 9 ಗಂಟೆಗೆ ಮೌನೇಶ್ವರರ ಪಲ್ಲಕ್ಕಿ ಉತ್ಸವವನ್ನು ಮೌನೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಹರಳೆಯ ಸರ್ಕಲ್, ಪ್ರಭುದೇವರ ಗದ್ದಿಗೆ ಹಾಗೂ ಬಸವೇಶ್ವರ ವೃತ್ತದಿಂದ ನೇರವಾಗಿ ಮತ್ತೆ ನಾವು ಮೌನೇಶ್ವರ ದೇವಸ್ಥಾನಕ್ಕೆ ಬಂದು ಮಧ್ಯಾಹ್ನ 2 ಗಂಟೆಗೆ ನಾವು ಧರ್ಮಸಭೆಯನ್ನು ಆಚರಣೆ ಮಾಡಿದ್ದೀವಿ. ಧರ್ಮಸಭೆಯಲ್ಲಿ ವಿವಿಧ ಪೂಜ್ಯರು ಹಾಗೂ ಎಲ್ಲ ಗಣ್ಯಮಾನ್ಯರು ಭಾಗವಹಿಸಿ 4 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಮಾಡಿದ್ದೀವಿ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 2 ದಿವಸ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಸಹ ಇಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಮಹನೀಯರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿ ನಾವು ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ಧಕುಲ ಸಾಂಗ್ರಾಕ ಸರ್ವಧರ್ಮ ಭಾವೈಕ್ಯತೆ ಅಧಿಕಾರ ಆಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ 14ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈಗ ತಾನೇ ನಿಗದಿಸುವಂತ ಎಲ್ಲ ಪೂಜೆಗಳಿಗೂ ಸಹಿತ ಭಕ್ತಿ ಪ್ರಾಣ ಸಲ್ಲಿಸುತ್ತಾ ಈ ದಿವ್ಯ ರೀತಿಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಕೇರಳದ ಶಿವಲಿಂಗೇಶ್ವರ ಮಠದ ಬೆಳಗ್ಗೆ ಭಾವಚಿತ್ರದೊಂದಿಗೆ ನಮ್ಮ ರಥದಲ್ಲಿ ಕೂರಿಸಿಕೊಂಡು ಇಡೀ ಊರಿನಲ್ಲಿ ಮೆರವಣಿಗೆ ಮುಖಾಂತರವಾಗಿ ಸದ್ಗುರುಗಳ ಜಗದ್ಗುರು ಮೌನೇಶ್ವರ ದಿವ್ಯ ದರ್ಶನ ಇಡೀ ಬಸವಕಲ್ಯಾಣಕ್ಕೆ ತಲುಪಿರುವಂತಹ ಸನ್ನಿವೇಶ ನೋಡಿದಾಗ ಬಹುಶಃ ನಾನು ಧನ್ಯನಾದೆ ಅಂತಕ್ಕಂಥ ಮಾತನ್ನು ತಿಳಿಸುತ್ತೇವೆ. ಊರ ಹೊರೆಯಿಂದ ಮಹಾತ್ಮರು ಶರಣ ಆಗುವವರೇ ಅದು ಭಾಗ್ಯ ಅಂತ ಹೇಳ್ತಾರೆ. ಅದೇ ಮಹಾತ್ಮರು ಶರಣರು ಸಂತರು ಗುರುಗಳು ಊರೊಳಗೆ ಬಂದರೆ ಸೌಭಾಗ್ಯ ಅಂತ ಹೇಳ್ತಾರೆ. ಆದರೆ ಮಹಾತ್ಮರು ಶರಣರು ಗುರುಗಳು